ನಮಸ್ಕಾರ ಎಲ್ಲರಿಗೂ. 31 ನಿಮಿಷ ಮಾತಾಡ್ತೀವಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಸಂತೋಷ್ ಯೂಟ್ಯೂಬ್ ಚಾನಲ್. ಇವತ್ತು ಹಂಗೆ ಫುಲ್ ಎಕ್ಸೈಟ್ಮೆಂಟ್ ಇವತ್ತು. ಯಾಕಂದ್ರೆ ನಿನಗೆ ವಯಸ್ಸಾಗ್ತಾ ಇದೆಯಲ್ಲ ಅದಕ್ಕೆ. ನಾ ಹಿಂದಿನ ದಿನ ಈ ಭೂಮಿಗೆ ಬಂದಿತ್ತು. ಯಾಕೆ ಬಂದೆ ಅಂತ ಗೊತ್ತಾಯ್ತಾ? ಇಲ್ಲ. ಯಾವಾಗ ಗೊತ್ತಾಗುತ್ತೆ? ಗೊತ್ತಿಲ್ಲ. ಗೊತ್ತಾಗುತ್ತೋ ಇಲ್ಲೋ ಅದು ಗೊತ್ತಿಲ್ಲ. ನಮ್ಮ ಹುಡುಗ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದೆ, ವಯಸ್ಸಾಗ್ಬಿಡ್ತಾ ಇದೆ ಅಂತ. ನಾನು ಅದಕ್ಕೆ ಚಿಯರ್ ಅಪ್ ಮಾಡ್ತಾ ಇದೀನಿ ನಿಂಗೆ ಯೇ ಅಂತ ಹೇಳಿ. ನೀನೇ ಚೇರ್ ಅಪ್ ಆದ್ರೆ ನನ್ಗೆ ವಯಸ್ಸಾಗ್ತಿದೆ ಅಂತ ಅದು ನನಗೆ ಚೇರ್ ಅಪ್ ಮಾಡ್ದಂಗಲ್ಲ. ನಾನು ನಿನಗೆ ಚೇರ್ ಅಪ್ ಮಾಡ್ತಾ ಇರೋದು, ನೀನ್ ಚೇರ್ ಅಪ್ ಆಗ್ತಾ ಇಲ್ಲ. ಅದೇ ಓಕೆ, ನೀವೇ ನಾನು ಇವಾಗ ಮ್ಯಾಪ್ ಎಲ್ಲಿಗೆ ಹಾಕಿದ್ದೀನಿ ಅಂತ. ಇವತ್ತು ಏನೂ ಮಾಡಿಲ್ಲ, ಮನೆಯಲ್ಲೇ ಕುತ್ಕೊಂಡು ಚೆನ್ನಾಗಿ ತಿಂದು ಬೆಳಗ್ಗೆ ಇವಾಗ ಮಧ್ಯಾಹ್ನ ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಅಂತಂದ್ರೆ ಒಂದು ಏನ್ ಮಾಡೋದು ಅಂತ ಗೊತ್ತೇ ಆಗ್ಲಿಲ್ಲ ಕೊನೆಗೂ ಇವನ್ ಬರ್ಡೇಗೆ. ಯಾಕಂದ್ರೆ ಹುಡ್ಗಿರ್ಗಂದ್ರೆ ಏನೋ ಒಂದ್ ಮಾಡ್ಬಿಡ್ಬೋದು. ಈ ಹುಡ್ಗರಿಗೆ ಏನ್ ಮಾಡಿದ್ರು ಲೈಕ್ ಯು ಡೋಂಟ್ ಲೈಕ್ ಎನಿಥಿಂಗ್. ಐ ಲೈಕ್ ಯು. ಐ ಆಮ್ ಹಿಯರ್ ಆಲ್ರೆಡಿ. ಅದಕ್ಕೆ ನಾನು ತಲೆ ಕೆಡಿಸ್ಕೊ, ಏನಾದ್ರೂ ಗಿಫ್ಟ್ ಮಟೀರಿಯಲ್ ಗಿಫ್ಟ್ ಅಂದ್ರೆ ಅದು ಇಷ್ಟ ಆಗಲ್ಲ. ಆಮೇಲೆ ಏನಾದ್ರು ಎಕ್ಸ್ಪೀರಿಯನ್ಸ್ ಲೈಕ್ ಟ್ರಿಪ್ಪು ಅದೂ ಬೇಡ ಅಂತ ಶೂಸ್ ಕೊಟ್ಟೆಲ್ಲ ಗಿಫ್ಟ್ ಅಂತ. ಶೂಸ್ ಕೊಟ್ಟೆ, ಬಟ್ ಏನೇನೋ ಮಾಡ್ಬೇಕಂತ ಇತ್ತು, ಬಟ್ ಏನೂ ಆಗಲ್ಲ. ಅದಕ್ಕೆ ನೋಡ್ತಾ ಇದ್ದೆ ಏನ್ ಮಾಡೋದಂತ. ಒಂದು ಯೋಗ ವಿತ್ ಪಪ್ಪೀಸ್ ಅಂತ ಇತ್ತು, ಅದ್ ಬುಕ್ ಮಾಡೋಣ ಅಂತಿದ್ದೆ. ಅದ್ ನಿಂಗೂ ಇಷ್ಟ ಇತ್ತು ಅಂತ ಯಾವತ್ತೋ ಹೇಳಿದ್ದೆ. ಬಟ್ ಅದು ಲಾಸ್ಟ್ 10 ಮಿನಿಟ್ಸ್ ಮಾತ್ರ ಪಪ್ಪೀಸ್ನ ಕರ್ಕೊಂಡ್ ಬರ್ತಾರೆ, 5-6 ಪಪ್ಪೀಸ್ ಏನೋ ಅಂತ ಇತ್ತು. ಆಮೇಲೆ ನನ್ಗದೇನು ವರ್ತ್ ಅಂತ ಅನ್ನಿಸ್ಲಿಲ್ಲ, ಅದಕ್ಕೆ ಬುಕ್ ಮಾಡ್ಲಿಲ್ಲ. ವೆರಿ ಗುಡ್. ಬುಕ್ ಮಾಡಿದ್ರೆ ನಿಂಗೆ ಇಷ್ಟ ಆಗ್ತೈತಾ? ಐ ಡೋಂಟ್ ನೋ. ಆಮೇಲೆ ಒಂದು ಪಪ್ಪೀಸ್ ಸೇಲ್ ಮಾಡೋ ಅಂಗಡಿ ಇತ್ತು, ಅದರಲ್ಲಿ ಹಿಂಗೆ ಬುಕ್ ಅ ಪ್ಲೇ ಡೇಟ್ ವಿತ್ 1 ಪಪ್ಪಿ ಅಂತ ಹಿಂಗ್ ಪಪ್ಪೀಸ್ ಫೋಟೋ ಇತ್ತು. ಅದು ಹಾಫ್ ಅನ್ ಅವರ್ಗೆ ಪ್ಲೇ ಡೇಟು, ಅದನ್ನ ನಾನು ಬುಕ್ ಮಾಡಿದೆ. ಇವಾಗ ಅಲ್ಲಿ ಹೋಗ್ತಿದ್ದೀವ. ಎಷ್ಟೊತ್ತಿಗೆ ಬುಕ್ ಮಾಡಿ? 3:30. ಓಕೆ. ಪ್ಲೇ ಡೇಟ್ ಅಂದ್ರೆ ಅಲ್ಲೇ ಅದೇ ಅವ್ರು ಅಂದ್ರೆ ಐ ಥಿಂಕ್ ಒಂದೊಂದು ಜಸ್ಟ್ ಆ ಪಪ್ಪಿ ಜೊತೆ ಇಂಟರಾಕ್ಟ್ ಮಾಡೋಕ್ಕೆ ಟೈಮ್ ಕೊಡ್ತಾರೆ ಅನ್ಸುತ್ತೆ. ಶೆಲ್ಟರ್ ಏರಿಯಾ? ಶೆಲ್ಟರ್ ಅಲ್ಲ, ಅಂಗಡಿ. ಓಕೆ. ಶೆಲ್ಟರಲ್ಲಿ ನೋಡಿದೆ, ಅದು ತುಂಬ ಕಾಂಪ್ಲೆಕ್ಸ್ ಇತ್ತು. ಓಕೆ, ಥ್ಯಾಂಕ್ ಯು. ಪ್ಲೇ ಡೇಟ್ ವಿತ್ ಪಪ್ಪಿ ಮಾಡಿರೋದು ಯಾಕೋ ಮಾಡಬಾರ್ದಿತ್ತು ಅಂತ ನನ್ನ ಅನಿಸಿಕೆ. ಯಾಕೆ ಬೇಜಾರಾಗುತ್ತೆ ಅದಕ್ಕಲ್ಲ, ಈಗ ನಾವು ಹೋಗ್ತೀವಿ, ಅದ್ರ ಜೊತೆ ಏನೋ ಒಂದು ಆಟ ಆಡ್ತೀವಿ, ನಾವು ತಗೋಬೇಕು ಅನ್ಸ್ಬಿಟ್ರೆ ಅದಾದ್ಮೇಲೆ ತಗೊಳಕಂತೂ ಆಗಲ್ಲ ಬಿಕಾಸ್ ಆಫ್ ಸರ್ಟನ್ ಸಿಚುವೇಶನ್ಸ್. ಸೊ ಆಮೇಲೆ ನಾವು ಮನೆಗೆ ಬರ್ತೀವಲ್ಲ, ಆಲ್ರೆಡಿ ಸ್ವಲ್ಪ ಎನರ್ಜಿ ಲೆವೆಲ್ಸ್ ಹೈ ಇದೆ. ಅದೊಂದು ಸೇರಿಕೊಂಡು ಇದಕ್ಕೆ ನೀವೇನಂತೀರ? ಐ ಡಿಡ್ಂಟ್ ಥಿಂಕ್ ದಿಸ್ ವೇ, ಬಟ್ ಇಟ್ಸ್ ಅ ಚಾಯ್ಸ್. ದಟ್ಸ್ ವೈ ಇವಾಗಲೇ ಹೇಳಿದೆ, ಹೊರಟ ಮೇಲೆ ಹೋಗೋಣ. ಅಂದರೆ ಇಟ್ ಈಸ್ ಅ ವೆರಿ ಥಾಟ್ಫುಲ್ ಗಿಫ್ಟ್, ಥ್ಯಾಂಕ್ ಯು. ಬಟ್ ಐ ಥಿಂಕ್ ಯು ಥಾಟ್. ನನ್ಗೆ ಏನಂದ್ರೆ ಶೆಲ್ಟರ್ ಅಂದ್ರೆ ನಿಂಗೆ ಇಷ್ಟ ಆಗುತ್ತೆ ಅಂತ ಗೊತ್ತಿತ್ತು, ಬಟ್ ಅದು ಶೆಲ್ಟರ್ದು ತುಂಬಾ ಏನೇನೋ ಇತ್ತು, ಕಾಂಪ್ಲೆಕ್ಸ್ ಇತ್ತು. ಅವ್ರು ಹಂಗೆ ಇದು ಬಿಡಲ್ಲ, ಕ್ಲಾಸಸ್ ಎಲ್ಲ ಅಂದ್ರೆ ಸುಮ್ಮನೆ ಹಿಂಗೆ ವಿಸಿಟ್ ಮಾಡೋ ಆಪ್ಷನ್ ಇರಲಿಲ್ಲ. ಆಮೇಲೆ ನಾನೇನು ಅನ್ಕೊಂಡೆ ಅಂದ್ರೆ, ಏನ್ ಅನ್ಕೊಂಡೆ ಹೇಳುತ್ತದ್ದು? ಅದೇ ಏನೇನೋ ಅನ್ಕೊಂಡೆ, ಏನೋ ಒಂದ್ ಮಾಡೋಣ ಅಂತ ಅನ್ಕೊಂಡೆ. ಕೊನೆಗೆ ನಾವು ಸ್ವಲ್ಪ ನಂಗೆ ಏನು ಅನ್ಸತ್ತಂದ್ರೆ, ನಾವು ಆ್ಯಕ್ಚುಲಿ ನಮ್ಮ ಲೈಫ್ದಾಗ ಡಿಸಿಷನ್ ತಗೊಳ್ಳೋದಕ್ಕೆ ಪ್ರಸಿದ್ಧರಾಗಿದ್ದೀವಿ. ಸೊ ನಾವೀಗ ಬೆಸ್ಟ್ ಡಿಸಿಷನ್ ಮೇಕರ್ಸ್ ಎವರ್. ಸೊ ನಾವೀಗ ನಾಹಿನ್ನ ಮೀಟ್ ಆಗ್ಲಿಕ್ಕೆ ಹೋಗ್ತಿರೋದು, ಅದು ಏನಂತಾರೆ, ರೋಲ್ ಅಪ್ ಆಗಿ ನೆಕ್ಸ್ಟ್ ಡಿಸಿಷನ್ ತಗೋತೀವೇನೋ ಅಂತ ನನಗೆ ಭಯ ಆಗ್ತಾ ಇದೆ. ಅದು
ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ರಿಸ್ಕ್ ಇಸ್ ಆನ್ ಯು ನೀವು ಅಂದ್ರೆ ಅಂಡ್ ಮೀ. ಷಡ್ಯಂತ್ರ ರಚಿಸಿರೋದು ನೀವೇ ಅಲ್ಲವೇ? ಮತ್ತೆ ಹೋಗಿ ನೋಡೋಣ, ಒಂದು ಚಿಕ್ಕ ಜೀವನ ನೋಡಿದ್ರೆ ಹೆಂಗನ್ಸುತ್ತೆ. ಇದೆಲ್ಲ ಒಂದು ಎಮೋಷನ್ಸ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಲೈಫಲ್ಲಿ. ಮಾಡೋಣ. ಎಲ್ಲಾರ್ದು ಕಾಮೆಂಟ್ಸ್ ಅಲ್ಲಿ ಮಗು ಮಾಡ್ಕೊಳ್ಳಿ ಅಂತ ಅದೇ ಹೈಯೆಸ್ಟ್ ಕಾಮೆಂಟ್ಸ್ ನಮಗೆ ಬಂದಿರೋದು. ಮಗು ಮಾಡ್ಕೊಳ್ಳಿ, ನೀವು ಪ್ರೆಗ್ನೆಂಟಾ ಅಂತ. ನಾನು ಬೇರೆ ತಿಂದು ದಪ್ಪ ಆಗಿ ತುಂಬಾ ಮಿಸ್ಟೇಕ್ ಮಾಡ್ಕೊತಾ ಇದ್ದಾರೆ ಜನ. ಎಲ್ಲರೂ ಮಾಡ್ಕೊಂತಾರೆ ಮಗು, ಅವ್ರವ್ರಿಗೆ ಬೇಕಾದಾಗ ಮಾಡ್ಕೊಂತಾರೆ. ಇವಾಗ ಏನಿದ್ಯೋ ಅದನ್ನ ನೀವು ಖುಷಿಯಾಗಿರಿ, ಬರೀ ಇಲ್ಲೇ ಇರೋದನ್ನ ಹುಡುಕ್ಬೇಡಿ. ಇದು ನಮ್ಮ ಹಿಂದಿನ ಮಗು ಮಾಡ್ಕೊಳ್ಳಿ ಅಂತ ಹೇಳ್ಬೇಕಾಗಿರೋದು ಯಾರು ಗೊತ್ತಾ? ಡಾಕ್ಟರ್ಸು ಹೋದಾಗ ಅಡ್ವೈಸ್ ಕೊಡ್ತಾರಲ್ವಾ, ಓಕೆ ನಿಮ್ಗೆ ವಯಸ್ಸಾಗ್ತಾ ಇದೆ, ಮಗು ಮಾಡ್ಕೊಳ್ಳೋದು ಇವಾಗ ಉತ್ತಮ ಅಂತ. ದಟ್ ಈಸ್ ಅಕ್ಸೆಪ್ಟಬಲ್. ಬಟ್ ಸುಮ್ಮನೆ ಹಿಂಗೆ ಎಲ್ಲೆಲ್ಲೋ ಸಿಕ್ಕಿದಾಗ ಅಥವಾ ಸುಮ್ಮನೆ ರ್ಯಾಂಡಮ್ ಆಗಿ ಬಂದು ಮಗು ಮಾಡ್ಕೊಳ್ಳಿ ಇಸ್ ನಾಟ್ ಗುಡ್ ವೈಬ್. ಆಮೇಲೆ ನೀವು ಯಾರ್ದಾರ ರಿಲೇಟಿವ್ಸ್ ಇದ್ರೆ ಬೇರೆ ರಿಲೇಟಿವ್ಸ್ ಅದು ಹೋಗಿ ಹಂಗೆ ಹೇಳಕ್ ಹೋಗ್ಬೇಡ್ರಿ. ಅವ್ರು ಹೆಂಗಿದ್ರು ಮಾಡ್ಕೊಳ್ಳೋದಿದ್ರೆ ಮಾಡ್ಕೋತಾರ, ಬಿಡೋದಿದ್ರೆ ಬಿಡ್ತಾರೆ. ನೀವು ಹೇಳೋದ್ರಿಂದ ಯಾರ್ದು ಡಿಸಿಷನ್ ಇದ್ರಾಗ ಚೇಂಜ್ ಆಗಂಗಿಲ್ಲ. ಆ ಕಾರಣದಿಂದ ನೀವು ಹೇಳಿದ್ರೆ ನೀವೇ ಕೆಟ್ಟಾಗ್ತೀರಿ. ಅದಕ್ಕಿಂತ ಅವ್ರವ್ರ ಡಿಸಿಷನ್ ಅವ್ರವ್ರಿಗೆ ತೊಗೊಳಕ್ ಬಿಟ್ರೆ ಸ್ವಲ್ಪ ಎಲ್ಲ ಏನಂತ ಭೂಮಿ ಪೂರ್ತಿ ಎಲ್ಲರೂ ಸುಖವಾಗಿರ್ಬೋದು ಅಂತ ಹೇಳ್ತಾ ನಾನು 2 ಮಾತು ಇಲ್ಲಿಗೆ ಮುಗಿಸ್ತೀನಿ. ಇದೇ ಅಂಗಡಿ ಏನು ಸೂಪರ್ ಸ್ಟಾರ್ ಪಪ್ಪೀಸ್ ಅಂತ. ಈಗ ಬ್ಯಾಕ್ ಕ್ಯಾಮ್ರಾ ಫ್ರಂಟ್ ಕ್ಯಾಮ್ರಾ ಮಾಡ್ಬೋದ? ಸೊ ನಾವೀಗ ಇಲ್ಲಿ ಬಂದು ರೀಚ್ ಆಗಿವಿ. ಒಳಗೆ ಹೋಗೋಕ್ಕಿಂತ ಮೊದಲು ಏನಂದ್ರೆ ನಾವು ಮೊದಲು ಡಿಸೈಡ್ ಮಾಡ್ಬೇಕು. ಅಲ್ಲಿ ಒಳಗೆ ಹೋಗಿ ಇಬ್ರು ಒಂದಷ್ಟು ಸ್ಟೋರಿ ಹೇಳ್ತೀವಿ ಅಂತ, ಇಲ್ಲಿ ಎದಕ್ಕೆ ಬಂದೀವಿ ಅಂತಂದು. ಯಾಕಂದ್ರೆ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರಂದ್ರೆ ನಾವು ಬಂದೀವಂದ್ರೆ ನಾಯಿ ತೊಗೋತೀವಿ, ಅದಕ್ಕೆ ನಾಯಿ ಜೊತೆ ಆಟ ಆಡಕ್ಕೆ ಬಂದು ಡಿಸಿಷನ್ ಮೇಕಿಂಗ್ ಬಗ್ಗೆ ಈಗಿನ ಮಾತಾಡಿದ್ವಿ. ಈಗ ನಾಯಿ ಅಗೇನ್ಸ್ಟ್ ಇದ್ದವ್ರ ಜೊತೆ ಕಾಣಿಸ್ತೀನಿ ನಿಮ್ಗೆ ಈ ವಿಡಿಯೋದಾಗ. ಖರೇ ನಂಗೆ ನಾಯಿ ಅಂದ್ರೆ ಎಷ್ಟು ಇಷ್ಟ ಅಂತ ನನಗೆ ಗೊತ್ತಿರೋವ್ರಿಗೆ ಗೊತ್ತು. ಮತ್ತೆ ತಗೊಂಡು ತೋರಿಸು. ನಮ್ಮ ಲೈಫಲ್ಲಿ ಈಗ ಬೇರೆ ಕಮಿಟ್ಮೆಂಟ್ಸ್ ಇದೆ, ನಾಯಿಗಂತ ಕೊಡೋಕ್ಕೆ ಸಮಯ ಇಲ್ಲ, ಅದಕ್ಕೆ ತೊಗೊಳಕ್ಕಾಗಲ್ಲ. ಆ ಕಾರಣದಿಂದ ನಾವಿವಾಗ ಏನು ಮಾಡೋಣ ಅಂತ ಅಂದರೆ, ಒಳಗಡೆ ನಾವು ನಾಯಿ ತೊಗೊಳಕ್ಕೆ ಬಂದಿದ್ದೀವಿ ಅಂತಲೇ ಹೇಳೋಣ. ಆದರೆ ಆಮೇಲೆ ಲೈಕ್ ನಾವಿನ್ನ ಡಿಸೈಡ್ ಮಾಡಬೇಕು, ಕನ್ಫ್ಯೂಸ್ಡ್ ಆಗಿದ್ದೀವಿ ಅಂತ ಬರೋಣ. ಅಲ್ಲಿ ಏನಾರು ಹೋಗಿ ಅಂದು ಅರ್ಥ ಆಯ್ತಾ? ಕಂಟ್ರೋಲ್ ತಗಿಡ್ಬೇಕಿಲ್ಲ ಅಂದ್ರೆ ಅಲ್ಲಿ ಹೋಗಿ ಏನ್ ಬೇಕಾದ್ರೆ ಹೇಳ್ಬಿಡ್ತಾರೆ. ಹಿಂಗೆ ಡಿಸೈಡ್ ಮಾಡಿ ಬಂದೆ ಅಂತ ಹೇಳ್ತಾರೆ. ಹೆಂಗ ಅನಿಸ್ತು ಅಂದ್ರೆ ಎರಡು ಪಪ್ಪಿ ಜೊತೆ ಆಟ ಆಡಿದ್ವಿ. ಅದು ಎರಡು ಭಾಳ ಆಕ್ಟಿವ್ ಇದ್ದ. ಅಲ್ಲಿ ಒಳಗೆ ವಿಡಿಯೋ ಫೋಟೋ ತೆಗಿಯಕ್ಕೆ ಅಲೌಡ್ ಇಲ್ಲ. ಅಲ್ಲಿ ಅಲೋ ಮಾಡಲಿಲ್ಲ. ಅಲ್ಲಿ ಸೆಲ್ಸ್ ಇದೆಯಲ್ಲ ಡಿಫ್ರೆಂಟ್ ಎಲ್ಲದ್ರೊಳಗೂ ಒಂದು ಎರಡು ಪಪ್ಪೀಸ್ ಇದೆ. ಅದರಲ್ಲಿ ನಾವು 2 ಪಪ್ಪಿನ ಚೂಸ್ ಮಾಡಿ ಆಟ ಆಡಿದ್ವಿ. ಆಟ ಆಡಕ್ಕೆ ಬಿಡ್ತಾರೆ ಫುಲ್ಲು. ಅಲ್ಲಿ ಮಧ್ಯದಲ್ಲಿ ಜಾಗ ಇದೆ, ಅಲ್ಲಿ ಹ್ಯಾಂಡ್ ಎಲ್ಲ ಸ್ಯಾನಿಟೈಸ್ ಎಲ್ಲ ಮಾಡಿಸಿ ಆಮೇಲೆ ನಾವು ಆಟ ಆಡ್ಬಿಟ್ಟು ಬಂದ್ಬಿಟ್ವಿ. ಇನ್ನಂತ ಬಿಡು, ನಿನಗೆ ಹೆಂಗೆ ಅನ್ನಿಸ್ತು? ನನಗೆ ಅದೆರಡು ಬೇಕು ಅಂತ ಅನ್ನಿಸ್ತು. ಫುಲ್ಲು ಆ್ಯಕ್ಟಿವ್ ಆಗಿತ್ತು. ಎಷ್ಟು ವೀಕ್ಸ್ ಓಲ್ಡ್ ಅದು? 8 ವೀಕ್ಸ್ ಓಲ್ಡು. 2 ಅಣ್ಣ ತಂಗಿನೋ ಅಕ್ಕ ತಮ್ಮನೋ ಅಷ್ಟೇ. ಇವಾಗ ಡಿಸಪಾಯಿಂಟೆಡ್ ಆಗಿ ಮನೆಗೆ ಹೋಗ್ಬೇಕು. ಇಲ್ಲಿ ಹಿಂದೆ ಕಾಣಿಸ್ತಾ ಇರೋ ಆರ್ಟ್ ಸೆಂಟರ್ಗೆ ಹೋಗಿದ್ವಿ. ಏನಂತಾರೆ ಅಲ್ಲಿ ಆಗಿದ್ದ ದುಃಖ ಎಲ್ಲ ಹೋಗ್ಬಿಡುತ್ತೆ. ಒಂದೊಂದು ಪೇಂಟಿಂಗ್ಗೆ $9,000. ಅಲ್ಲಿ ಹಿಂದೆ ಕುದುರೆ ಕಾಣಿಸತ್ತೈತಲ್ಲ, ಕುದುರೆ ಮುಖ ಸಣ್ಣಗೆ, ಆ ಪೇಂಟಿಂಗ್ $8,000 ಅಂತ. $8,000 ಅಂದ್ರೆ ಆಲ್ಮೋಸ್ಟ್ 7 ಲಕ್ಷ. ಅಲ್ಲಿ ನಾಯಿ ನೋಡಕ್ ಹೋಗಿದ್ವಲ್ಲ, ಅದು ನಾಯಿ ರೇಂಜ್ $2,000 ಅಂತ. ಏನೇನೋ ಮೈಕ್ರೋಚಿಪ್ ಅದು ಇದು ಹಾಕೊಡ್ತೀವಿ ಎಕ್ಸೆಟ್ರಾ ಅಂತಂದ್ರಲ್ಲ. ಆಮೇಲೆ ಎಲ್ಲರಿಗಿಂತ ವಿಯರ್ಡ್ ಏನು ಅನ್ನಿಸ್ತಂದ್ರೆ ನಾಯಿಗೆ 10 ವರ್ಷ ವಾರಂಟಿ ಅಂತ. 10 ವರ್ಷ ವಾರಂಟಿ. ಅಷ್ಟರಲ್ಲಿ ಏನಾದ್ರು ಆದ್ರೆ ಅದಕ್ಕೆ ರೀಫಂಡ್ ಮಾಡ್ತಾರಂತೆ. ಅದೊಂಥರ ಸೈಕ್ ಆಯ್ತು ಕೇಳ್ಬಿಟ್ಟು. ಆಮೇಲೆ EMI ಮೇಲೂ ತಗೋಬೋದು ನಾಯಿ. ಕಾರ್ ತರಾನೇ ನೀವು EMI ಮೇಲೆ ತಗೋಬೋದು ಅಂತಂದ್ರು. ಆಮೇಲೆ ನಾ ಮೊದಲು ಆ್ಯಕ್ಚುಲಿ ನೀ ಹೇಳ್ಬಿಟ್ಟು ನಾ ಆಮೇಲೆ ಹೇಳ್ತಾನೆ ನನ್ನ ಸ್ಟೋರಿ. ಹೇಳು. ಸೊ ನಾ ಒಂದು 4-5 ವರ್ಷ ಮೊದಲ
ಒಂದು 2-3 ವರ್ಷಕ್ಕೆ ಇದು ಮಾಡಿದ್ದೆ, ಏನಂತಾರೆ ವಾಲಂಟಿಯರ್ ಮಾಡಿದ್ದೆ ಡಾಗ್ ಶೆಲ್ಟರ್ದಾಗ. ಅಲ್ಲಿ ಆ್ಯಕ್ಚುಲಿ ಯಾರಿಗಾರೆ ನಿಮ್ಗೆ ನಾಯಿ ತೊಗೊಳೋದಿತ್ತಂದ್ರೆ ಹಿಂಗೆ ಬ್ರೀಡರ್ಸ್ ಕಡೆ ಹೋಗಿ ತೊಗೋಬೇಡ್ರಿ, ಡಾಗ್ ಶೆಲ್ಟರ್ಸ್ಗೆ ಹೋಗ್ರಿ, ಅಲ್ಲಿಂದ ತೊಗೋರಿ. ಎದಕ್ಕಂದ್ರೆ ಅಲ್ಲೇ ನಾರ್ಮಲಿ ಎಂಥ ನಾಯಿಗಳು ಬಂದಿರ್ತಾವೆ ಅಂದ್ರೆ ಒಬ್ರೊಬ್ರು ಓನರ್ಸ್ ಹತ್ತು ಹೋಗಿರ್ತಾರೆ. ಆ ನಾಯಿಗೆ ಏನು ಮಾಡೋದು ಎಲ್ಲಿಡೋದು ಗೊತ್ತಿರೋದಿಲ್ಲ, ಅದಕ್ಕೆ ಶೆಲ್ಟರ್ಗೆ ಹೋಗಿರ್ತಾವೆ. ಒಂದೊಂದು ಹಂಗೆ ಓನರ್ ಹೊಡೆದ ಬಡ್ದ ಇದು ಮಾಡಿರ್ತಾರೆ ಅಂಥವು ಇರ್ತಾವೆ. ಒಂದೊಂದು ಕಳ್ಕೊಂಡಿರೋ ನಾಯಿ ಇರ್ತಾವೆ, ಒಂದೊಂದು ಹಂಗೆ ಮಂದಿ ಬಿಟ್ಟಿರ್ತಾವೆ. ಸೊ ನಿಮ್ಗೆ ತೊಗೊಳೋದಿದ್ರೆ ಡಾಗ್ ಶೆಲ್ಟರ್ಸ್ ಏನು ತೊಗೊರಿ. ಅಲ್ಲಿ ತೊಗೊಂಡ್ರೆ ನಿಮ್ಗೆ ಹೆಚ್ಚು ರೊಕ್ಕನೂ ಖರ್ಚಾಗಂಗಿಲ್ಲ. ಅವರೆಲ್ಲ ಮೆಡಿಕಲ್ಲು ಎಲ್ಲ ಮಾಡಿರ್ತಾರೆ, ಚಿಪ್ ಮೈಕ್ರೋ ಚಿಪ್ ಅದು ಇದು ಎಲ್ಲನೂ ಮಾಡಿರ್ತಾರೆ. ಮೈಕ್ರೋ ಚಿಪ್ ಅಂದರೆ ಇನ್ ಕೇಸ್ ಏನಾರು ಕಳೆದೋದ್ರೆ ಅದ್ರ ಲೊಕೇಶನ್ ಟ್ರ್ಯಾಕ್ ಮಾಡೋಕ್ಕೆ ಎಲ್ಲ ಹಾಕಿರ್ತಾರೆ, ಅದು ಗೊತ್ತಿಲ್ಲ. ಬಾಡಿ ಒಳಗೆ ಹಾಕಿರ್ತಾರ. ಓ ಮೈ ಗಾಡ್. ನಾವು ತಗೊಳಂಗಿದ್ರೆ ರೆಸ್ಕ್ಯೂ ಡಾಗ್ಸೇ ತಗೊಳ್ಳೋದು. ಬಟ್ ಆನಿಮಲ್ ಶೆಲ್ಟರಲ್ಲಿ ಬುಕ್ ಮಾಡಕ್ಕೆ ನೋಡಿದೆ, ಸಿಕ್ಕಲಿಲ್ಲ. ಅದಕ್ಕೆ ಇಲ್ಲಿ ಜಸ್ಟ್ ಫಾರ್ ಎಕ್ಸ್ಪೀರಿಯನ್ಸ್ ಬುಕ್ ಮಾಡಿದ್ದು. ನಾವು ಡೆಫಿನೆಟ್ಲಿ ರೆಸ್ಕ್ಯೂ ಡಾಗೆ. ಆನಿಮಲ್ ಶೆಲ್ಟರ್ದಾಗ ಹೆಂಗಿರ್ತದೆ ಅಂದ್ರೆ ನಮ್ದು ಅಲ್ಲಿ ಹೆಂಗೆ ಮಾಡ್ತಿದ್ವು ಅಂದ್ರೆ ಲೈಕ್ ಒಂದು ಇದು ಏನಂತಾರೆ, ಈವನ್ ಆಫೀಸಸ್ ಜೊತೆನೂ ಎಲ್ಲ ಅವ್ರ ಲಂಚ್ ಟೈಮಿಗೆ ಹೋಗಿ ನಾಯಿಗಳನ್ನ ಅಲ್ಲಿ ಹಂಗೆ ಅವ್ರ ಜೊತೆ ಆಡಕ್ಕೆ ಬಿಡೋದು ಆ ಥರ. ಆಮೇಲೆ ಜಸ್ಟ್ ಒಂದಷ್ಟು ರಿಜಿಸ್ಟ್ರೇಷನ್ ಏನೋ $1,500 ಇರ್ತಿತ್ತು ಅಷ್ಟೇ ನಿಮ್ಗೆ ಅಡಾಪ್ಷನ್ ಫೀಸ್. ಒಂದು ಕಡೆ ನಾಯಿಗೆ 4-8 ಲಕ್ಷ, ಇನ್ನೊಂದು ಕಡೆ ಪೇಂಟಿಂಗ್ಸ್ಗೂ ಅದೇ ರೇಟು. ಪೇಂಟಿಂಗ್ಸ್ಗೆ ಇನ್ನೂ ಜಾಸ್ತಿ, $9,000 ಸಿಗಿತ್ತು ಒಂದು ಪೇಂಟಿಂಗು. ಇಂಥ ಕಡೆ ನಾನು ಯಾರು ಬಂದು ಪರ್ಚೇಸ್ ಮಾಡೋದು ನೋಡಿಲ್ಲ. ಏನಕ್ಕೆ ಇಟ್ಕೊಂಡಿರ್ತಾರೆ, ಏನಾರ ತಗೋತಾರ ಗೊತ್ತಿಲ್ಲ. ಅಲ್ಲೋ ಒಳಗೆ ಎರಡೂ ಕಡೆ ವಿಡಿಯೋಗ್ರಫಿ ಅಲೌಡ್ ಇರಲಿಲ್ಲ. ಸೊ ಅಂದ್ರು ಏನೋ ಒಂದು ಬಂದ್ವಿ. ಅಲ್ಲೊಂದು ಪೇಂಟಿಂಗ್ ಇತ್ತು, ಕುದುರೆ ಮೇಲೆ ಯಾವ ಹೇಳಕ್ಕೆ ಗೊತ್ತಿದ್ದ, ಅದು $10,000 ಇತ್ತು. $10,000 ನನಗೆ ಯಾರು ಕೊಡ್ತಾರಂದ್ರೆ ಕರೆ ಕುದುರೆ ಮ್ಯಾಗ ಹೋಗಿ ಹೇಳ್ತಾನೆ. ಸೊ ನಮ್ಮ ಬರ್ತಡೇ ದೇವ್ರ ಗುಡಿಗೆ ಬಂದು ಕಾಲು ಬೀಳಲಿಲ್ಲ ಅಂದ್ರೆ ಕಂಪ್ಲೀಟ್ ಆಗಂಗಿಲ್ಲ. ಸೊ ದೇವ್ರ ಗುಡಿಗೆ ಬಂದಿದ್ದು ಬರ್ತಡೇನಾ, ಬರ್ತಡೇ. ಟೆಂಪಲ್ ಎಂಟ್ರೆನ್ಸ, ಟೆಂಪಲ್ ಒಳಗಡೆ ವಿಡಿಯೋ ಮಾಡಕ್ಕೆ ಬಿಡಂಗಿಲ್ಲ. ಬಟ್ ಇಲ್ಲಿ ಏನಂತಾರೆ, ಇಲ್ಲಿ ಬಂದಾಗ ಒಂದ್ಸತಿ ಪೂರ್ತಿ ಶಾಂತ ಅನ್ನಿಸ್ತೈತೆ. ಯಾಕೆ ಚಂದನ, ನಿಮ್ಗೆ ಏನು ಅನಿಸ್ತದೆ ಹೇಳಿ? ಇಲ್ಲಿ ನಾವು ಪ್ರಸಾದ ಕೊಟ್ಟಿದ್ರು, ತಿಂತಾ ಇದ್ವಿ. ರವೆ ಇದು ಕೇಸರಿ ಬಾತ್ ಥರ ಇತ್ತು ಪ್ರಸಾದ, ಚೆನ್ನಾಗಿತ್ತು. ನಾವು ಇವಾಗ ಏನು ಮಾಡೋಣ, ಟೆಂಪಲ್ಗೆ ಹೋಗಿ ಬಂದ್ವಿ. ಏನು ಮಾಡೋಣ ಅಂತ ಯೋಚನೆ ಮಾಡಿ, ಈ ಚಿಕ್ಕವರೆಲ್ಲ ಸ್ವಲ್ಪ ಕಾಲೇಜ್ ಅವರೆಲ್ಲ ಬಾರ್ ಹಾಪಿಂಗ್, ಪಬ್ ಹಾಪಿಂಗ್ ಮಾಡ್ತಾರಲ್ವಾ, ನಾವು ಅದೇ ಥರ ನಮ್ಮ ವಯಸ್ಸಿಗೆ ತಕ್ಕಂತೆ ಫುಡ್ ಹಾಪಿಂಗ್ ಮಾಡ್ತಾ ಇದ್ದೀವಿ. ಫಸ್ಟ್ ಇವಾಗ ಸೇವ್ ಪೂರಿ ತಿನ್ನೋಣ ಅಂತ ಹೋಗ್ತಾ ಇದೀವಿ. ಆನೆಸ್ಟ್ ಅಂತ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿಗೆ ಸೇವ್ ಪೂರಿ ತಿನ್ನೋಣ. ಸೇವ್ ಪೂರಿ ಇವಾಗ ಇಲ್ಲೇ ಒಂದು ಸ್ಲೈಟ್ ಚೇಂಜ್ ಇನ್ ಪ್ಲಾನ್ಸ್. ಈಗ ನಾವು ಇಲ್ಲೊಂದು ಕನ್ನಡ ಇವೆಂಟ್ ನಡೆಯತೈತೆ ಅಂತ ಗೊತ್ತಾಗಿ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತೇಳಿ ಆ ಇವೆಂಟ್ಗೆ ಹೊಂಟೆವು. ಅಲ್ಲಿ ಒಬ್ರು ಸಿಕ್ಕಿದ್ರು ಹೋಟೆಲಲ್ಲಿ. ನಾವು ಫಸ್ಟ್ ಹೋಟೆಲ್ಗೆ ಹೋದ್ವಲ್ಲ, ಅಲ್ಲಿ ಕನ್ನಡದವ್ರು ಈ ಗ್ರೂಪ್ ಅವ್ರು ಸಿಕ್ಕಿದ್ರು, ಅವರೆಲ್ಲ ಹೋಗ್ತಾ ಇದ್ರು. ಅದಕ್ಕೆ ನಾವು ಸುಮ್ಮನೆ ಹಂಗೆ ಹೋಗಿ ನೋಡೋಣ ಅಂತ ಬನ್ನಿ ಹೋಗೋಣ. ಹಲೋ, ಅವಾಗೆ ವ್ಲಾಗ್ ಸ್ಟಾಪ್ ಮಾಡಿದ್ದು, ಮಾಡೋಕ್ಕೆ ನೆನಪಾಗಿಲ್ಲ, ಆಮೇಲೆ ಆಗ್ಲೂ ಇಲ್ಲ ಮಾಡೋಕ್ಕೆ. ಲಾಸ್ಟ್ ಎಲ್ಲಿ ಮಾಡಿದ್ವಿ, ಇವೆಂಟ್ ಮಾಡಿದ್ವಿ. ಇಲ್ಲ ಇವೆಂಟಲ್ಲಿ ತೊಗೊಂಡಿದ್ದೀನಿ ನಾನು. ಇವೆಂಟ್ ಮುಗಿಸ್ಕೊಂಡು ಅಲ್ಲಿ ಫ್ರೆಂಡ್ಸ್ ಸಿಕ್ಕಿದ್ರು ನಮಗೆ, ಹೊಸ ಫ್ರೆಂಡ್ಸು. ಅವ್ರ ಜೊತೆ ಊಟ, ಆ ಇವೆಂಟಲ್ಲಿ ಆ್ಯಕ್ಚುಲಿ ಇರಲೇ ಇಲ್ಲ. ನಾವು ಅಲ್ಲಿಂದ ಹೊರಟ್ಬಿಟ್ಟು ಮೂವಿಗೆ ಹೋಗೋಣ ಅಂತ ಅಂದ್ಕೊಂಡು, ಅದಕ್ಕೆ ಮುಂಚೆ ಇನ್ನೊಂದು ಕಡೆ ಹೋಟೆಲ್ ಹೋಗಿ ಊಟ ಮಾಡಿ ಆ ಮೂವಿ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಯು ಸಿ ಮೀ ಮೂವಿಗೆ ಹೋಗಿದ್ವಿ. ಅದರಲ್ಲಿ ನಾನು
Now you see me. ನಾವು ಯು ಡೋಂಟ್. ನಾನು ಫುಲ್ ಮೂವಿ ನೋಡ್ದೆ, ಇವನು ಫುಲ್ ಮಲ್ಕೊಂಡ್ಬಿಟ್ಟಿದ್ದ ಮೂವಿಯಲ್ಲಿ. ಸ್ಟೋರಿ ಹೇಳೋಣ. ಆ್ಯಕ್ಚುಲಿ ನಾನು ಮಲ್ಕೊಂಡ್ಬಿಟ್ಟಿದ್ದೆ, ಇವನು ಫುಲ್ ನೋಡ್ದ. ನಾನು ಅದರದ್ದು ಹಳೆ ವರ್ಷನ್ ನೋಡಿದ್ದೆ, ಅದು ಚೆನ್ನಾಗಿತ್ತು. ಇದು ಹೆಂಗಿತ್ತು ಗೊತ್ತಿಲ್ಲ. ಆಮೇಲೆ ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಇವನ್ ಬರ್ಡೇ ಮುಗೀತು ಇವತ್ತು, ಬೇರೆ ದಿನ. ಇವತ್ತೇನು ನೈಸ್ ಆಗಿರಲ್ಲ. ನಡಿ ಮನೆಗೆ ಹೋಗೋಣ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀವಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಗುಡ್ ನೈಟ್. ಏನು ಮಾಡ್ಬೇಕಂತ ನಿಮ್ಗೆ ಗೊತ್ತೈತಿ, ಪದೇ ಪದೇ ಹೇಳಿ ನನ್ನ ಕಡೆ ಹೇಳಿಸೋದು ನಿಮಗೂ ಸೇರಂಗಿಲ್ಲ ಅಂತ ಅದು ಗೊತ್ತೈತಿ. ಸೊ ಮಾಡಿಬಿಡ್ರಿ. ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್ ಎಲ್ಲ ಮಾಡಿ. ಬಾಯ್, ಗುಡ್ ನೈಟ್.